ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಜ್ಯೋತಿಷ್ಯವನ್ನು ಕಲಿಯುವ ಯೋಗ ಯಾರಿಗೆಲ್ಲ ಇದೆ ಎಂಬ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಯಾರ ಜಾತಕದಲ್ಲಿ ಕೇತು ಗ್ರಹ 2, 4, 6, 8 ಹಾಗೂ 12ನೇ ಮನೆಗಳಲ್ಲಿ ಇರುತ್ತೋ, ಹಾಗೆಯೇ ಶನಿ ಗ್ರಹ 2, 3, 6, 8, 10 ಹಾಗೂ 12ನೇ ಮನೆಗಳಲ್ಲಿ ಇರುತ್ತೋ ಅಂಥವರು ಜ್ಯೋತಿಷ್ಯವನ್ನು ಕಲಿಯುವ ಯೋಗವನ್ನು ಹೊಂದಿರ್ತಾರೆ ಹಾಗೂ ಜ್ಯೋತಿಷ್ಯವನ್ನು ಕುರಿತು ಹೇಳುವ ಯೋಗವನ್ನು ಕೂಡ ಅವರು ಹೊಂದಿರ್ತಾರೆ ಅನ್ನುವಂಥದ್ದು. ಹಾಗೆಯೇ ಯಾವ ವ್ಯಕ್ತಿಯ ಲಗ್ನ ಮಿಥುನ ಲಗ್ನ ಆಗಿರುತ್ತೋ, ಕರ್ಕಾಟಕ ಲಗ್ನ ಆಗಿರುತ್ತೋ, ಕುಂಭ ಲಗ್ನ ಆಗಿರುತ್ತೋ, ಮೀನ ಲಗ್ನ ಆಗಿರುತ್ತೋ ಅಂಥವರು ಕೂಡ ಜ್ಯೋತಿಷ್ಯವನ್ನು ಕಲಿಯುವಂತಹ ಯೋಗ ಹೊಂದಿರ್ತಾರೆ ಹಾಗೂ ಜ್ಯೋತಿಷ್ಯವನ್ನು ಕಲಿತಾ ನಂತರದಲ್ಲಿ ಹೇಳುವಂತಹ ಯೋಗವನ್ನು ಅವರು ಹೊಂದಿರ್ತಾರೆ ಅನ್ನುವಂಥದ್ದು. ಇದರ ಜೊತೆಗೆ ವ್ಯಕ್ತಿಯ ದಶೆ, ಭುಕ್ತಿ, ಅಂತರ್ಭುಕ್ತಿಯ ಅವಧಿಯಲ್ಲಿ ಕೇತು, ಬುಧ, ಶನಿ ಹಾಗೂ ಗುರುಗ್ರಹಗಳು ಬಂದಿದ್ದಲ್ಲಿ ಅಂತಹ ಸಂದರ್ಭದಲ್ಲಿಯೂ ಕೂಡ ವ್ಯಕ್ತಿ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿಯನ್ನು ತಾಳಿ ಜ್ಯೋತಿಷ್ಯವನ್ನು ಕಲಿಯುವಂತಹ ಯೋಗವನ್ನು ಹೊಂದಿರ್ತಾರೆ ಹಾಗೂ ಜ್ಯೋತಿಷ್ಯವನ್ನು ಕಲಿತಾ ನಂತರದಲ್ಲಿ ಅದನ್ನು ಹೇಳುವಂತಹ ಯೋಗವನ್ನು ಅವರು ಪಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಈ ವಿಡಿಯೋ ಮೂಲಕ ಹಂಚಿಕೊಳ್ತಾ ಇದ್ದೇನೆ. ನಮಸ್ಕಾರ.